ಯುಪಿಎಸ್ಸಿಯಲ್ಲಿ 462ನೇ ರ್ಯಾಂಕ್ ಗಳಿಸಿರುವಂತಹ ಬಿಜಾಪುರದ ರಾಹುಲ್ ನಮ್ಮ ಜೊತೆಗೆ ಇದ್ದಾರೆ. ಅವರ ಸಕ್ಸಸ್ ಸ್ಟೋರಿಯನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ರಾಹುಲ್ ಅವರೇ, ಮೊದಲನೇದಾಗಿ ಕಾಂಗ್ರಾಟ್ಸ್. ಸೊ ಈ ಖುಷಿಯನ್ನ, ಈ ಯಶಸ್ಸನ್ನ ಯಾವ ರೀತಿ ಸಂಭ್ರಮಿಸ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಈ ಪರೀಕ್ಷೆ ಫಲಿತಾಂಶ ಬಂದಾಗ ಮನೇಲಿದ್ದೆ ನಮ್ಮ ಕುಟುಂಬದವ್ರ ಜೊತೆಗೆ. ಸೊ ಹಾಗಾಗಿ ಆ ಮೂಮೆಂಟ್ ಏನಿತ್ತು ಬಹಳ ಖುಷಿ ಕೊಡ್ತು. ನಮ್ಮ ಮನೆಯವ್ರ ಜೊತೆ ಕೂತು ನಾವೆಲ್ಲ ಇಷ್ಟು ವರ್ಷಗಳ ಕಾಲ ಏನೋ ಒಂದು ಹಾರ್ಡ್ ವರ್ಕ್ ಮಾಡಿದ್ದೆ, ಅದನ್ನೆಲ್ಲ ಮೆಲುಕು ಹಾಕಿ ಸಂಭ್ರಮಿಸಿದ್ದೆ. ಸರ್, ಎಷ್ಟನೇ ಅಟೆಂಪ್ಟ್ ಇದು? ಎಷ್ಟು ಪ್ರಯತ್ನ ಪಟ್ಟಿದ್ರಿ ಕ್ಲಿಯರ್ ಆಗೋದಕ್ಕೆ? ಮ್ಯಾಮ್, ನಂದಿದು 6ನೇ ಪ್ರಯತ್ನವಾಗಿತ್ತು. ಸೊ ಈ ಮುಂಚೆ ನಾನು 3 ಬಾರಿ ಮೇನ್ಸ್ ಎಕ್ಸಾಮ್ ಬರೆದಿದ್ದೆ, ಆದರೆ ಕ್ಲಿಯರ್ ಮಾಡೋಕ್ಕೆ ಆಗಿರಲಿಲ್ಲ. ಈ ಅಟೆಂಪ್ಟಲ್ಲಿ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೊಟ್ಟು ರ್ಯಾಂಕ್ ಬಂದಿದೆ. ಸರ್, 6ನೇ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿದ್ದೀರಾ, ಖಂಡಿತ ತಮಾಷೆ ಅಂತೂ ಅಲ್ವೇ ಅಲ್ಲ. ಸೊ ನೀವು ಅಟೆಂಪ್ಟ್ ಆಗದೇ ಇದ್ದಾಗ, ಅಂದ್ರೆ ಕ್ಲಿಯರ್ ಆಗದೇ ಇದ್ದಾಗ ಯಾವ ರೀತಿ ನಿಮ್ಮನ್ನ ನೀವು ಮೆಂಟಲಿ ಯಾವ ರೀತಿ ಸ್ಟೇಬಲ್ ಆಗಿ ಇಟ್ಕೋತಾ ಇದ್ರಿ? ಮ್ಯಾಮ್, ನಾನು ಯಾವಾಗ ಫೇಲ್ ಅಂದರೆ ಕ್ಲಿಯರ್ ಮಾಡೋಕೆ ಆಗ್ತಿರಲಿಲ್ಲ ಯಾವುದೋ ಒಂದು ಸ್ಟೇಜು, ನಾನು ರೀಸನ್ಸ್ ಕಂಡ್ಕೋತಾ ಇದ್ದೆ ಯಾಕೆ ನಾನು ಈ ಸ್ಟೇಜನ್ನು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಹಾಗೆ ನನ್ನ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಮಾತನಾಡಿ ಮುಂದೆ ಏನು ಮಾಡಬೇಕಂತ ಹೇಳಿ ಯೋಚನೆ ಮಾಡಿ ಡಿಸಿಷನ್ ತಗೋತಾ ಇದ್ದೆ. ಹೀಗಾಗಿ ಇಷ್ಟು ವರ್ಷಗಳ ಕಾಲ ನಾನು ಈ ಪ್ರಿಪರೇಷನಲ್ಲಿ ಇದ್ಕೊಂಡು ಈ ಒಂದು ರ್ಯಾಂಕ್ ಪಡಲಿಕ್ಕೆ ಸಾಧ್ಯ ಆಯಿತು. UPSCನೇ ಮಾಡಬೇಕು ಅಂತ ಜಿದ್ದು, ಆ ಹಠ ಯಾಕೆ ಸರ್ ಬಂದಿದ್ದು? ಮ್ಯಾಮ್, ಏನು ಸ್ಪೆಸಿಫಿಕ್ ಆದ ರೀಸನ್ ಅಂತ ಇಲ್ಲ. ಈ ಒಂದು ವೃತ್ತಿಯಲ್ಲಿ ಬರುವಂಥ ಒಂದು ಕೊಡುವಂಥ ಡೈವರ್ಸಿಟಿ ಆಗಿರ್ಬೋದು, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್, ಆಮೇಲೆ ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅವರಿಂದನೂ ಕೂಡ ಒಂದು ಇನ್ಸ್ಪಿರೇಷನ್ ಇತ್ತು. ಅಂದರೆ ಈ ಸರ್ಕಾರದಲ್ಲಿ ಒಂದು ಹುದ್ದೆಯನ್ನು ಪಡೆದುಕೊಂಡ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬಹುದು ಅಂತೇಳಿ. ಸೊ ಹೀಗಾಗಿ ಒಂದು ಮೋಟಿವೇಶನ್ ಇತ್ತು. ಸೊ ನೆಕ್ಸ್ಟ್ ಬರುವಂತಹ ಅಭ್ಯರ್ಥಿಗಳಿಗೆ ಏನೊಂದು ಸಲಹೆಗಳನ್ನ ಕೊಡ್ತೀರಾ? ಮ್ಯಾಮ್, ಮುಂದೆ ಬರುವಂಥ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಒಂದು ಏನಂದರೆ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಇರೋದ್ರಿಂದ ಅವರು ಮೊದಲನೇ ತಮ್ಮ ಪ್ರಯತ್ನಗಳಲ್ಲಿ ಒಂದು ಏನು ಫೇಲ್ಯೂರನ್ನು ಕಾಣಬಹುದು. ಆದರೆ ಅದರಿಂದ ಒಂದು ಹತಾಶೆಗೊಳ್ಳದೆ ಆ ಫೇಲ್ಯೂರಲ್ಲಿ ಏನು ಒಂದು ಲರ್ನಿಂಗ್ಸನ್ನು ಪಡೆದುಕೊಂಡು ಮುಂದೆ ಸಾಗಿ ಹಾರ್ಡ್ ವರ್ಕು, ಒಂದು ಪೇಷನ್ಸ್ ಇಟ್ಕೊಂಡು ಮಾಡಿದರೆ ಯಶಸ್ಸು ಸಾಧಿಸಬಹುದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸೊ ಇದಿಷ್ಟು ಬಿಜಾಪುರದ ರಾಹುಲ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ತನ್ನ ಸಕ್ಸಸ್ ಅನ್ನ ಹೇಳ್ಕೊಳ್ತಾ ಇರುವಂತಹ ರೀತಿ, ಜೊತೆಗೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಪ್ರತಿ ಸಲ ವಿಫಲ ಆದಾಗ್ಲೂ ಕೂಡ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಹಠ ಛಲ ಇದ್ದದಕ್ಕೆ ನಾನಿವತ್ತು ರ್ಯಾಂಕ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ತನ್ನ ಸಕ್ಸಸ್ ಸ್ಟೋರಿಯನ್ನ ನ್ಯೂಸ್ ಫಸ್ಟ್ ಮೂಲಕ ಹೇಳಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿಶೀಲಿ, ನ್ಯೂಸ್ ಫಸ್ಟ್, ಬೆಂಗಳೂರು.